ಸತ್ಯ, ನಾನ್ ಶಿವು ಮಾತಾಡ್ತಾ ಇರೋದು. ನಿನ್ನ ಹತ್ರ ಮೇಡಮ್ ಏನೋ ಮಾತಾಡ್ಬೇಕಂತೆ. ವಿಷಯ ಇದೆ ಸತ್ಯ. ನಿನ್ ತಂದೆ ಸಾವಿನ ರಹಸ್ಯದ ಬಗ್ಗೆ ಮೇಡಮ್ ನಿನ್ನ ಹತ್ರ ಮಾತಾಡ್ಬೇಕಂತೆ. ಆ ವಿಷಯ ಹೇಳೋದಾಗಿದ್ರೆ ನಾನ್ ನಿಮ್ ಮನೆಗೆ ಬಂದಾಗ ಹೇಳ್ಬೋದಿತ್ತಲ್ವಾ, ಹೊಸ ನಾಟಕ ಯಾಕೆ? ಹಾಗಲ್ಲ ಸತ್ಯ, ಕೆಲವೊಂದು ವಿಷಯನ ಯಾವಾಗ ಹೇಳಬೇಕು ಆವಾಗಲೇ ಹೇಳೋಕ್ಕಾಗೋದು. ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಈ ಸಲ ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳಬೇಕು ಅನ್ಕೊಂಡಿದ್ದಾರೆ. ನಾನೀಗ ನಿನ್ಗೊಂದು ಲೊಕೇಶನ್ ಕಳಿಸ್ತೀನಿ. ನೀನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಬಂದ್ರೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದೀಯ ಸತ್ಯ? ನಾವು ಹೇಳೋ ಜಾಗಕ್ಕೆ ಬರೋದಕ್ಕೆ ನಿನಗೆ ಭಯನಾ? ಕಣ್ಣಲ್ಲಿ ಕಿಡಿ ಇರೋಳ್ಗೆ ಕೈಯಲ್ಲಿ ಕತ್ತಿ ಹಿಡಿಯೋರ್ನ ಕಂಡ್ರೆ ಭಯ ಆಗತ್ತಾ? ಬರ್ತೀನಿ. ಸರಿ, ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ. ಕಾಕ್ರೋಚ್, ಗುಂಗ್ರು. ಸತ್ಯ, ಅಮ್ಮಟೆ ಮತ್ತೆ ಗೂಗ್ಲಿ ತಿಂಡಿ ತರಕ್ ಹೋಗಿದ್ದಾರೆ. ಸರಿ, ನೀವು ತಿಂಡಿತೀನಿ. ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸ್ವಲ್ಪ ಕೆಲಸನಾ? ಏನ್ ತಿಂಡಿ ಬಂದ್ಬಿಡುತ್ತೆ, ತಿನ್ಕೊಂಡು ಹೋಗ್ ಸತ್ಯ. ಹೇಳದ್ನಲ್ಲ. ಈ ಬಾಲ ಪ್ಲಾನ್ ಬಗ್ಗೆ ಏನೂ ಹೇಳ್ತಾನೆ ಇಲ್ವಲ್ಲ. ಇವನ್ ಮದ್ವೆ ನಿಲ್ಲಿಸ್ತಾನೆ ಅಂತ ನಂಬ್ಕೊಂಡಿದ್ದೀನಿ. ಅಕಸ್ಮಾತ್ ಇವನೇನಾದ್ರೂ ಮದ್ವೆ ನಿಲ್ಲಿಸದೆ ಹೋದ್ರೆ ಈ ಸಂಪ್ರದಾಯದ ಸೆರೆಮನೆಗೆ ನಾನು ಹೋಗಿ ಸಿಕ್ಕಾಕೋಬೇಕಾಗತ್ತೆ. ಏನ್ ಮಾಡೋದೀಗ? ದಿವ್ಯಾ, ತಗೋ ಬಿಂದಿನ. ದಿವ್ಯಾ, ಏ ದಿವ್ಯಾ, ಯಾಕೇನೋ ಟೆನ್ಷನ್ ಅಲ್ಲಿ ಇದೆಯಲ್ಲ? ಸುಧಾ, ನೀನ್ ಯಾಕೆ ನನ್ನ ಬಗ್ಗೆ ಬರೀ ಬೇರೆ ತರನೇ ಥಿಂಕ್ ಮಾಡ್ತೀಯಾ? ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ, ಇಲ್ಲ ಪ್ಲಾನ್ ಮಾಡ್ತಿದ್ದೀನಿ, ಅಥವಾ ಟೆನ್ಷನ್ ಅಲ್ಲಿ ಇದ್ದೀನಿ? ಬರೀ ಇದೇ ತರನೇ ಯಾಕೆ ಯೋಚನೆ ಮಾಡ್ತೀಯಾ? ನೀನು ಬರೀ ಅಂತದೇ ತಾನೇ ಯೋಚನೆ ಮಾಡೋದು. ಈಗಂತದ್ ಏನೂ ಆಗಿಲ್ಲ, ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ನಾನು ಆರಾಮಾಗೇ ಇದ್ದೀನಿ. ಪ್ಲಾನ್ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಇದು ನಮಗೆ ಕೊಟ್ಟಿರೋ ದೊಡ್ಡ ಟಾಸ್ಕ್. ಹಲೋ, ಎಲ್ಲರೂ ಎಲ್ಲಿದ್ದೀರಾ? ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ನಿಮ್ಮ ಹುಡುಗಿ ಎಲ್ಲಿರ್ತಾಳೆ ಅಂತ ಹೇಳಿದ್ರೆ ನಾವು ಹೋಗಿ ಎತ್ತಾಕೊಂಡ್ಬರ್ತೀವಿ. ಅದು ಅಷ್ಟು ಸುಲಭವಾದ ಮಾತಲ್ಲ. ಅದು ಅಲ್ಲದೆ ಪ್ಲಾನ್ ಬಗ್ಗೆ ದಿವ್ಯನ್ಗೆ ಏನೂ ಗೊತ್ತಿಲ್ಲ. ನೀವು ಮೊದಲು ಹೇಗಾದರೂ ದಿವ್ಯನ್ ಮೀಟ್ ಮಾಡಿ ಅವಳಿಗೆ ಪ್ಲಾನ್ ಬಗ್ಗೆ ಹೇಳಬೇಕು. ಓಕೆ, ಮುಂದೆ ಅದಾದ್ಮೇಲೆ ನಾನು ಮಾಡಿರೋ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ರೆಸಾರ್ಟ್ಗೆ ಒಟ್ಟು 3 ಎಂಟ್ರಿಗಳಿದೆ. 17 ಕಡೆ CCTV ಕ್ಯಾಮ್ರಾಗಳಿವೆ. ಅದರ ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಬೇಕು. ಇನ್ ಹೌಸ್ ವರ್ಕರ್ಸ್ 9 ಜನ ಇದ್ದಾರೆ. ಆ 9 ಜನನ್ನ ನೀವು ರೀಪ್ಲೇಸ್ ಮಾಡಬೇಕು. ನಾನು ಆಲ್ರೆಡಿ ಸ್ಕೆಚ್ ರೆಡಿ ಮಾಡ್ಕೊಂಡಿದ್ದೇನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಯ್ ಬ್ರೋ. ಬ್ರೋ ಬ್ರೋ ಬ್ರೋ, ಇಲ್ಲಿ ಮದುವೆ ಹೆಣ್ಣಿನ ರೂಮ್ ಎಲ್ಲಿ ಬರುತ್ತೆ? ನಿಮ್ಗೆ ಯಾಕದಲ್ಲ? ನೀವೆಲ್ಲ ಯಾರು? ನಾವೆಲ್ಲ ವರ್ಕರ್ಸ್ ಬ್ರೋ.
ಹೆಣ್ಣಿನ ಕಡೆಯವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಾವೇ ಮಾಡಬೇಕು ಅಂತ ಆ ಕೆಲಸನ ನಮ್ಗೆ ವಹಿಸಿದ್ದಾರೆ. ಈಗ ಹೆಣ್ಣಿಗೆ ಟಿಫನ್ ಕೊಡ್ಬೇಕು, ಅವ್ರ ರೂಮ್ ಎಲ್ಲಿದೆ ಅಂತ ಹೇಳ್ಬಿಟ್ರೆ ಹೋಗಿ ವ್ಯವಸ್ಥೆ ಮಾಡ್ಬಿಡ್ತೀನಿ ಬ್ರೋ. ಓ ಹೌದಾ? ಅಲ್ಲೋಡಿ, ಅದೇ ಎರಡನೇದು, ಅದೇ ಅಲ್ಲೇ ಇರ್ತಾಳೆ ದಿವ್ಯಕ್ಕ. ಓಕೆ ಬ್ರೋ, ಓಕೆ ಬ್ರೋ. ಬ್ರೋ ನಿಮ್ದು ತಿಂಡಿ ಆಯ್ತಾ? ಒಂದ್ಸಲ ಆಯ್ತು, ಇನ್ನೊಂದ್ಸಲ ಹೋಗ್ಬೇಕು. ಹೋಗಿ ಹೋಗಿ ಹೋಗ್ಬಿಟ್ಟು 3ನೇ ಸಲ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ ಬ್ರೋ. ಬುಡ್ಡಪ್ಪ ಒಂದ್ಸಲ ತಿಂದ್ರೆ ಬೈತಾನೆ. ಗುಡ್, ವೆರಿ ಗುಡ್ ವರ್ಕ್. ಹೋಗ್ಬರ್ತೀನಿ. ಓಕೆ ಬ್ರೋ. CCTV ಎಲ್ಲಿದೆ ಅಂತ ಸರ್ಚ್ ಮಾಡಿ ಅದ್ರ ಕನೆಕ್ಷನ್ನ ಇಲ್ವಾ ನಿಂಗೆಲ್ಲ ಮರ್ತೋಗ್ಬಿಟ್ಟಿದ್ಯಾ ನೀನು? ಕುಂಕುಮ ಹಚ್ಚು ಕಾಣೋ ಹಾಗೆ, ಹೂವು ಮುಡ್ಸು. ಏನೇ ಎಲ್ಲಿ ಹೊಟ್ಟೋಗಿದ್ದೆ? ದಿವ್ಯಾ ರೆಡಿನಾ? ತಿಂಡಿ ತಿನ್ನಕ್ ಹೋಗಿದ್ಯಾ? ನೀ ಒಳ್ಳೆ ದಿವ್ಯನ ಹೇರ್ ಪಿನ್ ಎಲ್ಲ ಇಲ್ಲ ಅಂತ ಹೇಳಿದ್ಲು, ಅದಕ್ಕೆ ತಂದು ಕೊಡಕ್ ಹೋಗಿದ್ದೆ. ಅಯ್ಯೋ ಅವಳ್ದೊಂದ್ ಕತೆ. ರೆಡಿ ಆಯ್ತಾ? ಏನ್ ಮಾಡ್ತಾ ಇದ್ದಾಳೆ ನೋಡು, ಹೆಂಗ ಎಲ್ಲ ಆರ್ಟಿಸ್ಟ್ ಹತ್ರ ರೆಡಿನಾ? ನೋಡು ಎಲ್ಲ ರೆಡಿ ಮಾಡ್ತಾ ಇದ್ದೀವಲ್ಲ. ನೋಡ್ತಾ ಇದ್ದೀನಮ್ಮ. ಹೂವ ಸಿಕ್ಸು. ಏನು ವೈಭವ, ಏನ್ ಕತೆ, ಏನ್ ಕತೆ. ಅಲ್ಲ ನಮ್ ಕಡೆ ಆಗಿದ್ರೆ ಯಾವ್ದಾದ್ರು ಚಪ್ರದ ಮೂಲೆಗೋ ರಸ್ತೆ ಬದೆಗೋ ಮನೆ ಯಾವ್ದಾದ್ರು ಮೂಲೆಗೆ ಒಂದಷ್ಟು ನೀರು ಹಾಕ್ಬಿಟ್ಟು ಕತೆ ಮುಗೀತು ಅಂತ ಮುಗಿಸ್ಬಿಡ್ತೀವಿ. ನೋಡವ ತಾಯಿ, ಏನು ವೈಭವ, ಏನ್ ಕತೆ. ನನಗಂತೂ ಇದನ್ನ ನೋಡ್ತಿದ್ರೆ ನಮ್ಗೆ ಎಲ್ಲಾದ್ರೂ ಶುದ್ಧ ರೋಗದ ಕಾಯಿಲೆ ಬಂದ್ಬಿಟ್ಟೈತೇನೋ ಅಂತ ಅನ್ಸ್ಬಿಡ್ತೈತೆ. ಬಿಡ್ತೋಣ, ಶುಭ ಕಾರ್ಯದಲ್ಲಿ ಎಂತ ಮಾತು ಅಮಂಗಳವಾಗಿ. ಇನ್ನೇನಮ್ಮ ಮತ್ತೆ ನೋಡು, ಕಣ್ಣು ಬಿಟ್ಕಡೆ ಎಲ್ಲ ಆಳ್ದೀನಿ. ಅಳ್ದಿ 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 ಕದೇನೆ ಹೇಳೋದು, ಕಾಮಲೆ ರೋಗದನ್ಗೆ ಕಾಣದೆಲ್ಲ ಅಳ್ದಿ ಅಂತ. ಜೋಕಣಮ್ಮ ನಗು. ಕತ್ತು ಮೇಲೆ ಕೂತ್ಕೊಂಡ್ಬಿಟ್ಟು ಜೋಕು ನಗು ಅಂದ್ರೆ ನಗು ಬರಲ್ಲ, ಉಸಿರು ಕಟ್ಟುತ್ತೆ. ಬಿಡಿಯತ್ತೆ, ಇನ್ನೇನ್ ಪೂಜೆ ಶುರುವಾಗತ್ತೆ. ಅವ್ರ ಕಡೆ ನೆಂಟರು ಜಾಸ್ತಿ, ನಮ್ ಕಡೆ ತುಂಬಾ ಕಡಿಮೆ ಜನ ಇದ್ದಾರೆ. ನಾವು ಪೂಜೆ ಶುರು ಮಾಡ್ಕೋಬಹುದಂತ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೌದೌದು, ಅವ್ರು ಬೇಗ ಅರ್ಶನ ಶಾಸ್ತ್ರ ಶುರು ಮಾಡ್ಬಿಟ್ರೆ ಎಲ್ಲಾ ಕೆಲಸ ಮುಗ್ದೋಗತ್ತೆ. ನನಗ್ ರೆಡಿ ಆಗಕ್ ಟೈಮ್ ಬೇಕಪ್ಪ. ಪಾರ್ಲರ್ ಅವ್ರು ಬರ್ತಾರೆ ತಾನೆ? ಬರ್ತಾರಮ್ಮ, ಬರ್ತಾರೆ. ರೀ, ನೀವೇನ್ ನಿಂತ್ಕೊಂಡ್ ನೋಡ್ತಾ ಇದ್ದೀರಾ? ಹೋಗಿ ಕೇಳ್ರಿ ಎಷ್ಟೊತ್ತು ಶುರು ಮಾಡ್ತಾರೆ ಅಂತ. ಏ ಅಪ್ಪ, ನೀನ್ ಕೈ ಮುಗಿತೇನಪ್ಪ, ನೀ ಎಲ್ಲೂ ಹೋಗ್ಬೇಡ, ನೀ ಸುಮ್ಮನೆ ನಿಂತ್ಕೊಂಡ್ರೆ ಸಾಕಾಗಿದೆ. ಯಾಕಮ್ಮ ಹಿಂಗಾಡ್ಚೆ ಬಾಯ್ ಬಿಡಕೋಬಿಡೋದಿಲ್ಲ? ಮಾತು ಅಂದ್ರೆ ಮುತ್ಕೊಳ್ಳ ನಾವು, ಬೆಂಕಿ ಚೆಂಡಲ್ಲ. ಮೆಲ್ಲಗ್ ಮಾತಾಡು, ಅವ್ರು ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಇಷ್ಟೇ. ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಅಪ್ಪ ಯಾವ ಗಳಿಗೆ ಎತ್ತದ್ನೋ ಏನು. ನಿಧಾನಕ್ಕೆ ಹೋಗು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮದುವೆ ಹುಡುಗಿ ನಾನೇ. ಕ್ಷಮಿಸಿ ಮೇಡಮ್, ತಿಂಡಿ ನೀವೊಬ್ಬರಿಗೆ ತಂದೆ, ನಿಮ್ಮಿಬ್ಬರದ್ದು ತಿಂಡಿ ಆಗಿಲ್ಲ ಅನ್ಸುತ್ತೆ. ಇಲ್ಲೇ ಪಕ್ಕದಲ್ಲೇ ವ್ಯವಸ್ಥೆ ಮಾಡಿದ್ದೀವಿ, ಹೋಗಿ ತಿಂಡಿ ಮಾಡ್ಕೊಂಡ್ ಬನ್ನಿ ಮೇಡಮ್. ಹೌದು ಕಣೆ, ಚಿಕ್ಕ ಪುಟ್ಟದಲ್ವಾ, ನಾನೇ ರೆಡಿ ಆಗ್ತೀನಿ, ನೀನ್ ಹೋಗಿ ತಿಂಡಿ ತಿನ್ಕೊಂಡ್ ಬಾ. ಸರಿ, ಹುಷಾರು. ಬನ್ನಿ ತಿಂಡಿ ಮಾಡ್ಕೊಳ್ಳೋಣ. ನೀವೇನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ತಿಂಡಿ ಇಟ್ಬಿಟ್ಟು ಹೊರಡಿ. ಮೇಡಮ್, ನಾನ್ ಬಂದಿದ್ದು ತಿಂಡಿ ಕೊಡೋಕಲ್ಲ, ನಿಮ್ ಜೊತೆ ಮಾತಾಡೋಕೆ. ವಾಟ್? ನನ್ ಜೊತೆ ಮಾತಾಡಕ? ಹೌ ಡೇರ್ ಯು? ನೀನ್ ಯಾರೋ ನನ್ ಜೊತೆ ಮಾತಾಡಕ್ಕೆ? ನಾನ್ ಬಂದಿದ್ದು ನಿಮ್ಗೆ ಪ್ಲಾನ್ ಬಗ್ಗೆ ಹೇಳೋಕೆ. ಪ್ಲಾನ? ಏನ್ ಮಾತಾಡ್ತಿದ್ಯಾ? ನನ್ನನ್ನ ಬಾಲ ಅವರೇ ಕಳಿಸಿರೋದು.
ಏನು ಬಾಲ ಕಳ್ಸಿರೋದ? ಸರಿ, ಏನೋ ಮಾತಾಡ್ಬೇಕು ಅಂದ್ರಲ್ಲ, ಏನ್ ವಿಷಯ, ಏನ್ ಪ್ಲಾನ್ ಅಂತ ಹೇಳಿ. ನಾನು ನಿಮ್ಮನ್ನ ಕಿಡ್ನಾಪ್ ಮಾಡ್ತೀನಿ. ಏನೋ ಕಿಡ್ನಾಪ್ ಮಾಡ್ತೀರಾ? ಹೌದು ಮೇಡಮ್. ಕಿಡ್ನಾಪ್ ಮಾಡಿದಾಗ ನೀವು ಗಾಬರಿ ಆಗ್ಬಾರ್ದಂತ ಬಾಲ ಅವರು ಮೊದಲೇ ನಿಮಗೆ ವಿಷಯ ತಿಳಿಸೋಕೆ ಹೇಳಿದ್ದಾರೆ. ಅದಕ್ಕೆ ನಾನು ಮೊದಲೇ ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ಪ್ಲಾನ್ ಎಲ್ಲ ವರ್ಕ್ ಆಗತ್ತಾ? ಖಂಡಿತ ವರ್ಕೌಟ್ ಆಗುತ್ತೆ ಮೇಡಮ್. ಈ ತರ ಕಿಡ್ನಾಪ್ ಮಾಡೋದು ನಮ್ಗೇನು ಹೊಸದಲ್ಲ ಮೇಡಮ್. ಎಷ್ಟೋ ಸರಿ ಮದುವೆ ಮನೆಯಲ್ಲಿ ಹುಡುಗಿನೇ ಕಾಲ್ ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡು ಅಂತಾರೆ. ಅಂತದ್ರಲ್ಲಿ ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್. ಸರಿ, ಯಾವಾಗ ಕಿಡ್ನಾಪ್ ಮಾಡ್ತೀರಾ? ಲೊಕೇಶನ್ ಕರೆಕ್ಟ್ ಆಗೇ ಇದೆ. ಇವಳಿನ್ನೂ ಯಾಕೆ ಬಂದಿಲ್ಲ? ಮಾತಾಡೋದಾಗಿದ್ರೆ ಮನೆಗೆ ಕರ್ಸಿ ಮಾತಾಡ್ಬೋದಾಗಿತ್ತು. ಇಂಥ ಜಾಗಕ್ಕೆ ಯಾಕೆ ಕರ್ಸಿದಾಳೆ? ಅವಳೇನಾದ್ರೂ ಪ್ಲಾನ್ ಮಾಡ್ತಿರ್ಬೋದಾ? ನಾನು ನೀವ್ ಹೇಳಿದ ಜಾಗದಲ್ಲೇ ಇದ್ದೀನಿ, ಆದ್ರೆ ನೀವ್ ಯಾರು ಕಾಣಿಸ್ತಿಲ್ಲ. ಇಲ್ಲ ಸತ್ಯ, ಸ್ವಲ್ಪ ಸಮಸ್ಯೆ ಆಗಿದೆ. ವಿಚಾರ ಸೀರಿಯಸ್ ಆಗೋ ಹಾಗೆ ಕಾಣ್ತಿದೆ. ಮೇಡಮ್ ಆ ಜಾಗಕ್ಕೆ ಬರಲ್ಲ. ಏನು ಬರಲ್ವಾ? ಆಟ ಆಡ್ತಿದ್ದೀರಾ? ಹಾಗಿಲ್ಲ ಸತ್ಯ, ಯಾಕೆ ಏನು ಅಂತ ಕೇಳ. ನಾನೀಗ ಬೇರೆ ಲೊಕೇಶನ್ ಕಳಿಸ್ತೀನಿ. ನೀನ್ ಅಲ್ಲಿಗೆ ಬಂದ್ರೆ ಮೇಡಮ್ ಬರ್ತಾರೆ, ಅಲ್ಲೇ ನಿನ್ ಜೊತೆ ಮಾತಾಡ್ತಾರೆ. ಇಂಥ ನರಿ ಬುದ್ಧಿನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾನ್ ಎಲ್ಲಿಗೂ ಬರಲ್ಲ, ಇಲ್ಲೇ ಕಾಯ್ತೀನಿ. ಮಾತಾಡ್ಬೇಕು ಅನ್ನೋದಾದ್ರೆ ನಿಮ್ ಮೇಡಮ್ಗೆ ಇಲ್ಲಿಗೆ ಬರಕ್ ಹೇಳು. ನಾನ್ ಸುಳ್ಳು ಹೇಳ್ತಿಲ್ಲ, ಇದರಲ್ಲಿ ಯಾವ ಕುತಂತ್ರನೂ ಇಲ್ಲ. ಮೇಡಮ್ ನಿನ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಇದೊಂದ್ಸಲ ನಾವು ಕಳಿಸೋ ಲೊಕೇಶನ್ ಬಾ. ಯಾಕೆ ಏನು ಅಂತ ನಿನಗೆ ಅಲ್ಲೇ ಅರ್ಥ ಆಗುತ್ತೆ. ಸೀತಮ್ಮ, ಗಿಜ್ಜಮ್ಮ, ಅರ್ಶನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಆಗಿದೆ. ದಿವ್ಯಾ ರೆಡಿ ಇದ್ದಾಳಲ್ವಾ? ಹಾ, ದಿವ್ಯಾ ರೆಡಿ ಆಗಿದ್ದಾಳೆ. ನೀವು ಶುರು ಮಾಡಿದ್ರೆ ನಾವು ದಿವ್ಯನ್ಗೆ ಇನ್ನೊಂದ್ ಕಡೆ ಅರ್ಶನ ಶಾಸ್ತ್ರ ಶುರು ಮಾಡ್ಕೋತೀವಿ. ಹಾಗಲ್ಲಮ್ಮ, ನಮ್ಮನೆ ಸಂಪ್ರದಾಯದ ಪ್ರಕಾರ ಮೊದಲು ಗಂಡಿಗೆ ಅರ್ಶನ ಶಾಸ್ತ್ರ ಆಗತ್ತೆ. ಉಳ್ದಿರೋ ಅರ್ಶನ ಹೆಣ್ಣಿನ ಅರ್ಶನದ ಬಟ್ಲಿರತ್ತೆ ನೋಡಿ, ಅದರಲ್ಲಿ ಬೆರೆಸಿ ಹೆಣ್ಣಿಗೆ ಅರ್ಶನ ಶಾಸ್ತ್ರ ಮಾಡ್ತಾರೆ. ಓ ಹಾಗ, ಸರಿ ಸರಿ. 2 ಶಾಸ್ತ್ರಗಳನ್ನ ನಾವು ಎಲ್ಲ ನೋಡಿ ಕಣ್ ತುಂಬ್ಕೋಬಹುದು. ಹಾಗಾದ್ರೆ ಶುರು ಮಾಡಿ. ಆಯ್ತಮ್ಮ, ಎಲ್ಲ ತಯಾರಿ ಆಗಿದೆ, ಇನ್ನೇನು ಶುರು ಮಾಡ್ಬಿಡ್ತೀವಿ. ರೀತು, ಹೋಗಮ್ಮ, ಕಾರ್ತಿಕನ್ ಕರ್ಕೊಂಡ್ ಬಾ. ಸರಿ ದೊಡ್ಡಮ್ಮ.
ರೆಸಾರ್ಟ್ ಏರಿಯಾ ಎಲ್ಲ ಚೆಕ್ ಮಾಡಿದ್ರ? ಏನು ಥ್ರೆಟ್ ಇಲ್ಲ ತಾನೆ? ಇಲ್ಲ ಬಾಸ್, ಎಲ್ಲ ಕ್ಲಿಯರ್ ಇದೆ. ದಿವ್ಯಾ ಅವ್ರಿಗೆ ವಿಷಯ ತಿಳಿಸಿದೀನಿ ಬಾಸ್. ಹಾಗಾದ್ರೆ ಕನ್ಫ್ಯೂಷನ್ನು ಡೌಟು ಏನಿಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು? ಅಲ್ಲಿ ನೋಡಿ. ಎಲ್ಲ ರೆಡಿನಾ? ಎಲ್ಲ ರೆಡಿ ಇದೆ. ಆದರೆ ಏನಾದ್ರೆ? ಅರಿಶಿನ ಶಾಸ್ತ್ರ ನಡೆಯೋ ಜಾಗದಲ್ಲಿ ತುಂಬ ಜನ ಇದ್ದಾರೆ. ಅವ್ರೇನಾದರೂ ಅಡ್ಡ ಬಂದ್ರೆ? ಯಾರು ಅಡ್ಡ ಬಂದ್ರು ತಲೆ ಕೆಡಿಸ್ಕೋಬೇಡಿ. ಹೊಡೆಯೋದಾದ್ರೆ ಹೊಡೀರಿ, ಬಡಿಯೋದಾದ್ರೆ ಬಡೀರಿ. ಅರ್ಶನಕ್ಕೆ ಕೆಂಪು ರಕ್ತ ಜೊತೆ ಆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ಎಲ್ರ ಕಣ್ಣೆದುರುಗಡೆನೆ ದಿವ್ಯನ್ ಕಿಡ್ನಾಪ್ ಆಗಬೇಕು. ಈ ಶಾಕನ್ನ ಕಾರ್ತಿಕ್ ಫ್ಯಾಮಿಲಿ ಯಾವತ್ತೂ ಮರಿಬಾರ್ದು. ಅದೇ ಉದ್ದೇಶಕ್ಕೆ ಇಷ್ಟು ದಿನ ಕಷ್ಟಪಟ್ಟಿದ್ದು. ಬುಡ್ಡ ಅಪ್ಪ ಇಲ್ಲೇ ಎಲ್ಲೋ ಹೋಗೋದ್ನಲ್ಲ. ನೀವಿಷ್ಟು ಹೇಳಿದ್ಮೇಲೆ ಮುಗೀತು. ಯಾವನೇ ಅಡ್ಡ ಬಂದ್ರು, ತಲೆ ಮೇಲೆ ತಲೆ ಬಿದ್ರು ನಿಮ್ಮ ಹುಡುಗಿನ ಅಂದರೆ ನಿಮ್ಮ ದಿವ್ಯನ ಎತ್ತೀನಿ. ಅಯ್ಯೋ, ಅಂದ್ರೆ ಇವ್ರು ಯಾರು ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರು ಅಲ್ಲ, ಗೂಂಡಗಳು. ದಿವ್ಯಕ್ಕನ ಎತ್ತೀವಿ ಅಂತ ಬೇರೆ ಮಾತಾಡ್ತಿದ್ದಾರೆ. ಏನಪ್ಪ ಮಾಡೋದೀಗ? ನಾನಿದ್ ಯಾರ ಹತ್ರ ಹೇಳಿ? ಅಯ್ಯೋ ಅಯ್ಯೋ, ಮೊದ್ಲೇ ನಾನು ದಡ್ಡ. ಅವ್ರು ಇನ್ನೇನೋ ಹೇಳಿದ್ದು ನಾನು ಮತ್ತೇನೋ ಕೇಳಿಸ್ಕೊಂಡು ಅದು ನಿನ್ ಯಾರ ಹತ್ರ ಹೇಳಿದ್ರೆ ಎಲ್ರು ನಂಗೆ ಒಯ್ದು ಬಿಡ್ತಾರೆ. ಅಯ್ಯಯ್ಯೋ, ಈಗ ಏನ್ ಮಾಡೋದು? ಇದು ನಿಜನ ಅಂತ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ? ಅವ್ರ ಹತ್ರ ಕೇಳ್ಬಿಟ್ರೆ ಅವ್ರು ಮೊದ್ಲೇ ಕಳ್ಳರು ಡಕ್ಕೈದ್ರು ಗೂಂಡಗಳು. ಅವ್ರು ಹೇಳ್ತಾರೆ, ನಿಜ ಹೇಳ್ತಾರೆ. ಏನ್ ಮಾಡೋದೀಗ? ಅಯ್ಯೋ ಎಲ್ಲ ಕೆಲಸ ಮಾಡೋದೀಗ? ಬುಲ್ಡಾಜರು ಏನೋ ಒಬ್ಬೊಬ್ನೇ ಮಾತಾಡ್ಕೊ ಬರ್ತಿದ್ಯಾ? ಅಲ್ಲ ಕಣೋ, ಯಾವಾಗ ನೋಡಿದ್ರು ಆಕಾಶ ತಲೆ ಮೇಲೆ ಬಿದ್ದೊಂಥರ ಇರ್ತಿಯಲ್ಲ. ಇವತ್ತು ನಿಮ್ಮ ಅಕ್ಕನ ಬಗ್ಗೆ ಕೂಸಿಯಾಗಿ ಓಡಾಡ್ಕೊಂಡು ಇರ್ಬೇಕಣ್ಣ. ಆಕಾಶ ನನ್ನ ತಲೆ ಮೇಲೆ ಬಿದ್ದಿಲ್ಲ, ಆದ್ರೆ ಅಲ್ಲಿ ತಲೆ ತೆಗಿಯೋ ಪ್ಲಾನ್ ನಡೀತಿದೆ. ನೀನೇನಾದ್ರೂ ರೌಡಿಗಳನ್ನ ನೋಡಿದ್ಯಾ? ರೌಡಿಗಳ ಲೇ, ಈ ಸಿಂಹ ಗದ್ದಲ್ ಓಡಾಡ್ಬೇಕಾದ್ರೆ ನಾಯಿ ನರಿಗಳೆಲ್ಲ ಸೈಲೆಂಟ್ ಸೈಡಲ್ಲಿ ಇರ್ಬೇಕು. ಈ ಡಾನ್ ಇಲ್ಲಿ ಇರ್ಬೇಕಾದ್ರೆ ಯಾವ್ದ ಕಾಂಜಿ ಪಿಂಜಿ ರೌಡಿಗೆಲ್ಲ ಭಯ ಬೀಳ್ತಲ್ಲ. ಡಾನೆ. ಈ ಮಂಜ ಯಾರೋ 10 ಜನಕ್ಕೆ ಮಾಂಜ ಕೊಟ್ಟು ಡಾನ್ ಆದವನಲ್ಲ ಕಣ. ನಾನ್ ಮಾಂಜ ಕೊಟ್ಟಿರೋ 10 ಜನನು ಡಾನೆ. ಯಾಕೋ ಅನುಮಾನ ನೀನು? ಮಂಜ, ರೌಡಿಗಳೆಲ್ಲ ಬಂದಿದ್ದಾರೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನ್ ಸಿನಿಮಾ ಡೈಲಾಗ್ ಹೊಡೆದು ಕಾಮಿಡಿ ಮಾಡ್ತೀಯ. ಮರ್ಯಾನೆ ಮುಟ್ಟೆ ಮಾತಾಡ್ಸೋ, ಈ ಬಡ ಜೀವ ಬದುಕೊಳ್ಳುತ್ತೆ. ಅಪ್ಪೋ ಅಚ್ಚರಿ, ಇವಾಗ ನಿನ್ ಟೆನ್ಷನ್ ಕಾರಣ ಏನು? ಅಯ್ಯೋ ಹೇಳ್ತಿದ್ದೀನಲ್ಲೋ, ರೌಡಿಗಳು ಕೆಲಸ ಮಾಡೋ ವೇಜ್ ಹಾಕೊಂಡು ರೆಸಾರ್ಟಿಗೆ ಬಂದಿದ್ದಾರೆ. ಅವರು ದಿವ್ಯಕ್ಕಕ್ಕೆ ಅಪಾಯ ಮಾಡ್ತಾರಂತೆ. ನಾವ್ ಇದನ್ನೆಲ್ಲ ತಡಿಬೇಕು ಕಣೋ. ನಾನು ಇನ್ಯಾರ ಹತ್ರ ಹೇಳ್ಬೇಕು. ಆದ್ರೆ ಹೋಗಿ ಹೋಗಿ ನಾನ್ ನಿನ್ನ ಹತ್ರ ಹೇಳ್ತಿದ್ದೀನಲ್ಲೋ ದಡ್ಡ. ಹೋಗು ಹೋಗು ದಡ್ಡ. ಇವನ ಹತ್ರ ಹೇಳ್ತಾ ಇದ್ದೀನಿ ದಡ್ಡ ನಾನು. ಏನ್ ಮಾಡೋದೀಗ? ಪೆದ್ದ ಲೂಸ್ ನನ್ ಮಗ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾನೆ. ಒಂದು ಏನಾದ್ರು ತಿಂತಿರ್ತಾನೆ, ಇಲ್ಲ ಎದುರುಗಡೆ ಸಿಕ್ಕವ್ರ ತಲೆ ತಿಂತಿರ್ತಾನೆ. ನನ್ ಟೆನ್ಷನ್ ನನ್ಗೆ.